ಎಲ್ರಿಗೂ ನಮಸ್ಕಾರ. ಇವತ್ತು ಆಗಸ್ಟ್ 2ನೇ ತಾರೀಕು. ನಾವು ನಮ್ಮ ಕಾವಡ್ ಯಾತ್ರಾ ಹರಿದ್ವಾರದಲ್ಲಿ ನಡೆಯೋ ಕಾವಡ್ ಯಾತ್ರೆಗೆ ಹೊರಟಿದ್ದೀವಿ. ನಾನು, ಶಶಿಧರ್ ಮತ್ತು ನಿಖಿಲ್ ಮತ್ತು ಗಿರೀಶು, ಮಹೇಶು ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದಾರೆ. ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಸೊ ಇದೊಂದು ವಿಶಿಷ್ಟವಾದ ಕಾವಡ್ ಯಾತ್ರೆ. ಸೌತ್ ಇಂಡಿಯಾದಲ್ಲಿ ಕಾವಡಿ ಸುಬ್ರಹ್ಮಣ್ಯಂಗೆ ಹೇಗೆ ಕಾವಡಿ ತೊಗೊಂಡೋಗಿ ಹಾಲಲ್ಲಿ ಅಭಿಷೇಕ ಮಾಡ್ತಾರೆ, ಅದೇ ರೀತಿ ನಾರ್ತ್ ಇಂಡಿಯಾದಲ್ಲಿ ಗಂಗಾ ಜಲ ತೊಗೊಂಡೋಗಿ ಶಿವನಿಗೆ ಅಭಿಷೇಕ ಮಾಡ್ತಾರೆ. ಈ ಕಾವಡಿ ಯಾತ್ರೆ ಕೋಟ್ಯಾಂತರ ಜನ ಮಾಡ್ತಾರೆ ಪೂರ್ತಿ ನಾರ್ತ್ ಇಂಡಿಯಾದಲ್ಲಿ. ಇದನ್ನು ನೋಡಿ ಅನುಭವಿಸಿ ಅವ್ರ ಜೊತೆ ಅವ್ರ ಕಷ್ಟ ಹೇಗಿರುತ್ತೆ ಏನು ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಆದಷ್ಟು ಅಲ್ಲಿರೋ ಕಾವಡ್ ಯಾತ್ರಿಗಳು ಹೇಗೆ ತೊಗೊಂಡೋಗ್ತಾರೆ, ನೀರು ಎಲ್ಲಿ ತನಕ ನಡೀತಾರೆ ಎಲ್ಲ ಅವ್ರ ಬಾಯಿಂದನೂ ಕೇಳೋಣ ಮತ್ತು ನಾನು ನೋಡಿ ಪುನೀತರಾಗೋಣ. ಬನ್ನಿ ಹೋಗೋಣ. ನೋಡಿ ಹೇಗಿದೆ ಬೆಂಗಳೂರು ಏರ್ಪೋರ್ಟ್ ಲಾಂಚ್ ಅದು. ಬಫೆ ಎಲ್ಲ ಅಲ್ಲಿದೆ ಮುಂದೆ. ಏನು ಬೇಕಾದ್ರೆ ತಿನ್ಬೋದು, ಕುಡಿಬೋದು. ನೋಡಿ, ಏರ್ಪೋರ್ಟ್ ಒಳಗಡೆ ಇದ್ದೀವಿ. ಇಲ್ಲೊಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ. ಬೆಂಗಳೂರು ಊರಲ್ಲಿ ಯಾರೂ ಸಿಗಲ್ಲ ಇವರು, ಆದರೆ ಇಲ್ಲಿದ್ದಾರೆ ನೋಡಿ. ಏರ್ಪೋರ್ಟ್ ಒಳಗಡೆ ಗುಬ್ಬಚ್ಚಿ. ದೇಹರಾದೂನ್ ಏರ್ಪೋರ್ಟಿಗೆ ಬಂದಿದ್ದೀವಿ ನೋಡಿ. ಬನ್ನಿ ಹೋಗೋಣ ಅಂದರೆ ನೋಡಿ. ಈಗ ದೇಹರಾದೂನ್ ಏರ್ಪೋರ್ಟ್. ದೇಹರಾದೂನ್ ಏರ್ಪೋರ್ಟು ಲಗೇಜ್ ತೊಗೋತಾ ಇದ್ದೀವಿ ನೋಡಿ. ಚಾರ್ಧಾಮ್ ಯಾತ್ರೆದು ಎಲ್ಲ ಹಾಕಿದ್ದಾರೆ ಅಲ್ಲಿ ಪಿಕ್ಚರ್ಸು. ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗು. ನೋಡಿ, ಇದೆ ಹರಿದ್ವಾರ್ ಏರ್ಪೋರ್ಟು. ಬಂದಿದ್ದೀವಿ ನೋಡಿ, ಎಲ್ಲನೂ ಕಳಿಸ್ತಾರೆ. ನಾನು, ಶಶಿ ಅವರು ಮತ್ತು ನಿಖಿಲ್ ಬಂದಿದ್ದೀವಿ. ರವೀಂದ್ರ ಪ್ರತಾಪ್ ಸಿಂಗ್ ಇಲ್ಲೇ ಟ್ಯಾಕ್ಸಿಲಿ 1450 ರೂಪಾಯಿ ತೊಗೊಂಡ್ರು. ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ ನೋಡಿ. ಮೋಡ ಪೂರ್ತಿ ಇದೆ ಬೆಟ್ಟಗಳ ಮೇಲೆ. ಡೆಹ್ರಾಡೂನ್ ಏರ್ಪೋರ್ಟಿಂದ ಹರಿದ್ವಾರ್ ಕಡೆ ಹೋಗ್ತಾ ಇದ್ದೀವಿ. ರಿಂಗ್ ರೋಡಲ್ಲಿ ಸುಮಾರು 1 ಗಂಟೆ ಪ್ರಯಾಣ. 6 ಗಂಟೆ ಬಿಟ್ಟಿದ್ದೀವಿ, 7 ಗಂಟೆ ಒಳಗಡೆ ಸೇರಬಹುದು ಅನಿಸುತ್ತೆ. ನೋಡಿ, ಎಲ್ಲ ಕಾವಡ್ ನೀರು ಎತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಸುಮಾರು ಜನ ಇವರೆಲ್ಲ ಅವರೇನೆ. ಬರ್ತಾ ಇದ್ದೀವಿ ಇನ್ನೇನು ಹತ್ತತ್ರ. ಜಾಸ್ತಿ ಆಗ್ತಾ ಇದ್ದಾರೆ ಕಾವಡ್ಡೆಲ್ಲ. ಪಕ್ಕದ ರೋಡಲ್ಲಿ ವಾಪಸ್ ಹೋಗೋ ರೋಡಲ್ಲಿ ತುಂಬ ಇದ್ದಾರೆ. Turn right. ಜಾತ್ರೆಯ ಹವಾ ಶುರುವಾಗಿದೆ ನೋಡಿ.
ನದಿ ಪಕ್ಕದಲ್ಲೇ ರಾಮೇಶ್ವರ. ನೀವು ಹಾಕಿ ನೋಡಿ ಹೇಗಿದೆ. ನಿಮಗೆ ಪಕ್ಕದಲ್ಲೇ ಇದೆ. ಹರಿದ್ವಾರ್ಗೆ ಸ್ವಾಗತ. ನೋಡಿ ಹರಿದ್ವಾರಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಇರೋ ಸರ್ಕಲ್ಲು ನಡೀತಾ ಇದೆ. ಎಲ್ಲರೂ ಕಾವಡಿಗಳು ಹೋಗ್ತಾ ಇದ್ದಾರೆ. ನೋಡಿ ಹೇಗಿದೆ. ಕುಂಭಮೇಳನ ನೆನಪಿಸುತ್ತೆ. ಕುಂಭಮೇಳಕ್ಕೂ ಇದಕ್ಕೂ ಅಂತ ಏನು ಡಿಫ್ರೆನ್ಸ್ ಏನಿಲ್ಲ. ಹಾಗೆ ಜನ ಬರ್ತಾನೇ ಇದ್ದಾರೆ. ರೈಲ್ವೆ ಸ್ಟೇಷನ್ನಿಂದ ಬರ್ತಾ ಇರೋದು ಜನ. ಇದು ಆ ಕಡೆಗೆ ಹೋಗ್ತಾರಲ್ಲ. ಪೊಲೀಸ್ ಚೌಕಿಗಳು, ಸೆಕ್ಯೂರಿಟಿ ಎಲ್ಲ ಟೈಟ್ ಮಾಡಿದ್ದಾರೆ. ಬೆಳಿಗ್ಗೆ 5:15 ಇದು ಈ ದೃಶ್ಯ. ಎಲ್ಲರೂ ಗಂಗಾ ತೀರ ಹರ್ಕಿಪೋಡಿ ಅಂತಾರೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಿಖಿಲ್ ಇದ್ದಾನೆ, ಶಶಿ ಅವರು ಅಲ್ಲೇ ಓಡಾಡ್ತಿದ್ದಾರೆ. ಇದು ಮೇನ್ ಸರ್ಕಲ್ಲು. ಬನ್ನಿ ಇನ್ನು ಮುಂದೆ ಹೋಗಿ ಹರ್ಕಿಪೋಡಿ ಎಲ್ಲ ತೋರಿಸ್ತೀನಿ ಬನ್ನಿ. ಹರ್ಕಿಪೋಡಿ ರಕ್ಷಣೆಗೆ ಅಶ್ವಾರೋಹಿ ದಳ, ಕುದುರೆ ಮೇಲೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ. ನೋಡಿ ಇದು ಹರಿದ್ವಾರದ ಹರ್ಕಿಪೋಡಿ ದಾರಿ. ಮೊದಲನೇ ಸೋಮವಾರ ಇಲ್ಲಿ ಶ್ರಾವಣ ಮಾಸ, ಅದಕ್ಕೆ ಕಾವಡ್ ತೊಗೊಂಡು ಹೋಗೋದಕ್ಕೆ ಜನಗಳು ಬರ್ತಾ ಇರೋದು. ಇದು ಹರಿದ್ವಾರದಲ್ಲಿ ನಡೆಯೋ ಕಾವಡ್ ಯಾತ್ರದ ಒಂದು ಚಿಕ್ಕ ದೃಶ್ಯ. ನೋಡಿ ನೋಡಿ ಎಲ್ಲ ಕಾವಡ್ ರೆಡಿಯಾಗಿದೆ. ಕಾವಡನ್ನ ಸಜಾನೇಕು ಅಂದರೆ ಅದನ್ನು ರೆಡಿ ಮಾಡೋದಕ್ಕೆ. ನೋಡಿ ಇವ್ರು ರೆಡಿ ಮಾಡಿಕೊಡ್ತಾ ಇದ್ದಾರೆ ಕಾವಡಿನ. ಪ್ರಸಾದಗಳು, ಅಕ್ರೂಟು, ಡ್ರೈ ಫ್ರೂಟ್ಸು, ಪೇಟ ಎಲ್ಲ ಇದೆ ಇಲ್ಲಿ. ಇನ್ನೇನು ಹರ್ಕಿಪೋಡಿ ಹತ್ತತ್ರ ಬರ್ತಾ ಇದ್ದೀವಿ. ನೋಡಿ ಇವರೆಲ್ಲ ಹುಡುಗರೆಲ್ಲ ಕಾವಡುಗಳೇ, ಎಲ್ಲ ಬೋಲೆಗಳು. ಇನ್ನು ತೊಗೊಂಡು ಹೋಗ್ಬೇಕು ಅವರೆಲ್ಲ. ನೋಡಿ ಇಲ್ಲೊಂದು ದೊಡ್ಡದು ಬರ್ತಾ ಇದೆ. ನೋಡಿ ಎಲ್ಲ ಹೇಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಒಂದೇ ರೋಡಲ್ಲಿ ಹೋಗ್ಬೇಕು ಅಂತಿಲ್ಲ. ಅವ್ರ ಊರಿಗೆ ಯಾವ ಕಡೆ ಹೋಗ್ತಾರೋ ಆ ಕಡೆ ಹೊರಟೋಗ್ತಾರೆ. ಈ ಕೋಲೆಲ್ಲ ಕಾವಡ್ ರೆಡಿ ಮಾಡೋದಕ್ಕೆ. ಅದಕ್ಕೆ ಮಳೆ ಕೂಡ ಹೊಡೆದಿರ್ತಾರೆ ಒಂದು. ಆ ಮಳೆಗೆ ಇದನ್ನು ಗಡ್ಡೆ ಕಟ್ಕೊಂಡು ನೀರಿಂದು ಹೋಗ್ತಾರೆ. ನೋಡಿ ಈ ಪಾತ್ರೆಗಳಲ್ಲೇ ಅವ್ರು ನೀರು ತುಂಬ್ಕೊಳ್ಳೋದು. ಈ ಪಾತ್ರೆಗಳಲ್ಲಿ ನೋಡಿ ಹೇಗಿದೆ ಜಾತ್ರೆ ಅಂದರೆ ಇದು. ಇದನ್ನು ನೋಡೋಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಕಾವಡನ್ನ. ಇದಕ್ಕೆ ಕಾವಡ್ ಅಂತಾರೆ. ಅದನ್ನ ಎತ್ಕೊಂಡು ಹೋಗೋನಿಗೆ ಬೋಲೆ ಅಂತಾರೆ. ಇದು ಕಾವಡಗಳು. ಇದನ್ನ ಎತ್ಕೊಂಡು ಹೋಗೋನು ಬೋಲೆ ಹಾಕ್ತಾನೆ. ಹುಡುಗಿಯರೇ ಬೋಲಿ ಹಾಕ್ತಾರೆ, ಹುಡುಗರೆಲ್ಲ ಬೋಲೆ ಅಂತ ಹೇಳ್ತಾರೆ.
ನೋಡಿ ಹೆಂಗಿದೆ ಜನ, ಕ್ರೌಡ್ ಹೇಗಿದೆ, ಕಾವಡಿ ಹತ್ರ ಕ್ರೌಡು. ಇದು ಹರ್ಕಿಪೋಡಿಯ ಎಂಟ್ರೆನ್ಸು ನೋಡಿ ಹೇಗಿದೆ, ಜನ ಮತ್ತು ಕಾವಡಿಯರ್ಗಳು ಎಲ್ಲ ಇದ್ದಾರೆ. ಇಲ್ಲೊಬ್ಬ ಈಶ್ವರನ ಪ್ರತಿಮೆನೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾನೆ, ತೋರಿಸ್ತೀನಿ ರೀ ಅವನ್ನ. ಜೈ ಬೋಲೆ ನೋಡಿ. ಹರ್ಕಿಪೋಡಿ ಅಂದರೆ ಈ ಅಮೃತ ಬಿದ್ದಿದ್ದು ಇದು ಒಂದು ಜಾಗ. ಸೊ ಇಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ, ಆದರೆ ಇವಾಗ ಸದ್ಯಕ್ಕೆ ಕಾವಡ್ ಮೇಳ ನಡೀತಾ ಇದೆ. ಇದು ಸೇಮ್ ಆ್ಯಸ್ ಕುಂಭಮೇಳ ಥರನೇ. ಬನ್ನಿ, ಹರ್ಕಿಪೋಡಿಗೆ ಸ್ವಾಗತ. ನೋಡಿ ಹೇಗಿದೆ, ಇದು ಕಾವಡಿ ಯಾತ್ರದ ದೃಶ್ಯಗಳು ನೋಡಿ ಹೇಗಿದೆ. ನೋಡಿ ಜನ ಸ್ನಾನ ಮಾಡ್ತಿರೋದು, ನೋಡಿ ಹೇಗಿದೆ. ಮಧ್ಯದಲ್ಲಿ ಗಂಗೆ ಇದೆ. ನೋಡಿ ಹರ್ಕಿಪೋಡಿ ಎಲ್ಲ ಕಾವಡವರು ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಬಮ್ 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 ಬಮ್. ಹರಿದ್ವಾರದ ಕಾವಡ್ ಯಾತ್ರೆಯ ದೃಶ್ಯ ಇದು ನೋಡಿ ಎಲ್ಲರೂ. ಇದು ಗಂಗೆ ಹರ್ಕಿಪೋಡಿಲಿ ಗಂಗಾ ಘಾಟು ನೋಡಿ. ಹರಿದ್ವಾರದ ಹರ್ಕಿಪೋಡಿ ಇದು. ಇದು ತಾಯಿ ಗಂಗೆ ನೋಡಿ. ಇಲ್ಲೇ ಇವಾಗ ಸ್ನಾನ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನೋಡಿ ಎಲ್ಲ ಕಾವಡಿಗಳು ಇವರಿಬ್ರು ಹೋಯ್ತಿದ್ದಾರೆ.
भी हो पुलिस चौकी के पास पहुंचो। हर की पौड़ी मेन गेट संकलीकरणानां अपात्रीकरणानां जातिभ्रंशकानां प्रक्रीणानाम् उपपादकानां महापादकानां एवं बहुविधानां सर्वेषां ನೋಡಿ ಇಲ್ಲಿ ಬೋಲೆಗಳು ಶಿವನ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಶಶಿ ಮತ್ತು ನಿಖಿಲ್ ಇವಾಗ ಸ್ನಾನಕ್ಕೆ ಇಳಿತಾ ಇದ್ದಾರೆ. ಶಶಿ ಅವ್ರು ಮುಳುಗಿದ್ರು ಒಂದ್ಸಲ. ಮುಳುಗು ಹಾಂ, ವೆರಿ ಗುಡ್. ನೋಡಿ ಫೋರ್ಸ್ ಹೇಗಿದೆ ನೀರ್ದು. ನೋಡಿ ಹೇಗಿದೆ ಫೋರ್ಸು. मैं जहाँ बोल रहा हूँ मैं ये ನೋಡಿ ಎಲ್ಲ ಕಾವಡುಗಳು ಬರ್ತಾ ಇದ್ದಾರೆ. ಅರ್ಕಿಪುಡಿಯಿಂದ ನೀರು ತುಂಬಿಕೊಂಡು ಅವ್ರವ್ರ ಊರುಗಳ ಕಡೆಗೆ ಹೊರಡ್ತಾ ಇದ್ದಾರೆ. ಎಲ್ಲರದ್ದು ಆಯಿತು ಸ್ನಾನಗಳು. ಗಂಗಾ ಸ್ನಾನ ಆಯಿತು, ಸಂಧ್ಯಾ ವಂದನೆ ಮಾಡಿದ್ದಾರೆ, ಎಲ್ಲ ಆಗಿದೆ. ಆಚಮನ ಮಾಡಿ ನಮ್ಮ ಇವರು ಶಶಿ ಅವರು ಸಂಧ್ಯಾ ವಂದನೆ ಆಚಮನ ಎಲ್ಲ ಆಯಿತು. ತಿರ್ಗಾ ಇನ್ನೊಂದು ಸಲ ಗಂಗೆ ಹತ್ರ ಹೋಗ್ತಿದ್ದಾರೆ. ದೇವಿ ದೇವಸ್ಥಾನ. ನಮ್ಮ ಶಶಿ ಮತ್ತು ಗಿರೀಶ್ ಅವರು ಸಂಧ್ಯಾವಂದನೆ ಮಾಡಿ ಗಂಗಾ ತೀರದಲ್ಲಿ ದೇವರ ಇದು ಕೃಪೆಗೆ ಪಾತ್ರ ಆಗ್ತಿದ್ದಾರೆ. ಗಂಗಾ ನದಿ ತೀರ ಹರಿದ್ವಾರ ಬ್ಯಾಗೆಲ್ಲ ಬಿಡ್ತಾರೆ ನೋಡಿ. ಚಪ್ಪಲಿ ಬಿಟ್ಟಿದ್ದಾರೆ. ವಿಹಂಗಮ ನೋಟ ಕಾವಡಿ ಯಾತ್ರೆಗಳದ್ದು ನೋಡಿ. ಪೂರ್ತಿ ಕಾವಡವರೇ ಇದ್ದಾರೆ. ಅಂದರೆ ಕಾವಡಿನ ಎತ್ಕೊಂಡು ಅವ್ರವ್ರ ಮನೆಗೆ ಹೋಗೋರು ನೀರು ತುಂಬಿಕೊಂಡು ನೋಡಿ. ಮೀನು ಹುಡುಕ್ತಾ ಇದ್ದಾರೆ. ಹರಿದ್ವಾರದ ಗಂಗೆ ಮತ್ತು ಕಾವಡಿ ಯಾತ್ರೆಯ ಜಾತ್ರೆ ನೋಡಿ. ಪೂಜೆ ಎಲ್ಲ ಆಗ್ತಾ ಇದೆ, ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ ಎಲ್ಲ ಬೋಲೆ ಅವರು ಹೊರಟಿ ಯಾವುದು ಕಾವಡಿಗಳು ಹೋಗ್ತಾ ಇದೆ.
ಲೈನ್ಗೆ. ಇದು ಇನ್ನೊಂದು ದಡದಲ್ಲಿ ಗಂಗಾ ಮತ್ತೊಂದು ದಳ ಅಲ್ಲಿ ಇರುವ ಸಂಭ್ರಮ ನೋಡಿ. ಒಂದು ಗ್ರೂಪ್ ಹೋದರೆ ಇನ್ನೊಂದು ಗ್ರೂಪ್ ಹೋಗ್ತಾ ಇರುತ್ತೆ. ಹೀಗೆ ನಡ್ಕೊಂಡು ಹೋಗ್ತಾರೆ ಅವ್ರ ಊರುಗಳಿಗೆ. ನೋಡಿ ಇಲ್ಲಿ ರೆಡಿ ಮಾಡಿದ್ದಾರೆ ಹೊರಡೋದಕ್ಕೆ. ಪೂಜೆ ಮಾಡಿಬಿಟ್ಟು ಗಂಗಾಜಲ ತುಂಬಿಕೊಂಡು ಹೊರಡ್ತಾರೆ. ಇದು ಆ ಕಡೆ ದಡದ್ದು ಸೀನ್ ತೋರಿಸ್ತೀನಿ ನೋಡಿ. ಅಲ್ಲೂ ಇದೇ ಪರಿಸ್ಥಿತಿ ಇದೆ. ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ನೋಡಿ ಫುಲ್ ಗೋಲ್ಡನ್ ಕಲರ್. ಹರಿದ್ವಾರದ ಗಲ್ಲಿಗಳಲ್ಲಿ ನೋಡಿ ಹೇಗಿದೆ. ವ್ಯಾಪಾರನೂ ಜೋರಾಗಿದೆ. ಇದು ಗಲ್ಲಿಯ ಒಂದು ದೃಶ್ಯ. ಎಲ್ಲ ನಮ್ಮ ಮೇಜರ್ ತೀರ್ಥಕ್ಷೇತ್ರಗಳಲ್ಲಿ ಗಲ್ಲಿಗಳು ಜಾಸ್ತಿ ಇದೆ. ಹೀಗೆ ಕಾಶಿ ಗಲ್ಲಿಗಳು ಇದು ಹರಿದ್ವಾರದ ಗಲ್ಲಿಗಳು. ನಮ್ಮ ಟೀಮ್ ಹೋಗ್ತಾ ಇದ್ದಾರೆ ಮುಂದೆ.